ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಒಬ್ಬ ರಾಷ್ಟ್ರೀಯ ನಾಯಕ ಎಂಎಲ್ಎಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ ಎಂಎಲ್ಎಗಳಿಗೆ ಅವರ ಸರ್ಕಾರ ಪತನ ಆಗುವಂತ ಸ್ಥಿತಿಯಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿದ ಸಂದರ್ಭದಲ್ಲಿ 100 ಜನಕ್ಕೂ ಹೆಚ್ಚು ಎಂಎಲ್ಎಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಹಾಗೂ ಕೂಡ ಇದೇ ತರ ಕುತಂತ್ರ ನಾನು ಯಾವುದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು ಪಾಪ ಯಾವ ಡೀರು ನೋಡ್ಲಿಲ್ಲ ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಆಗ ಒಂದು ದೊಡ್ಡ ನ್ಯೂಸ್ ಮಾಡಿದ್ರು. ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು. ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಹಾಗೂ ಕೂಡ ಸುಮಾರು 77 ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು 400 ಕೇಸ್, ಒಟ್ಟು 400 ಕೇಸ್ ಅದನ್ನ ಹಾಕಿ ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು. ಇನ್ ದಿ ಪ್ರೋಸೆಸ್ ಇಡಿ ಕೇಸ್ ಹಾಕಿದ್ರು, ನನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿದ್ದೆ, ಜೈಲಿಂದ ಹೊರ ಬಂದಿದ್ದೀನಿ, ಇವತ್ತು ಕೂತ್ಕೊಳ್ತಾ ಇದ್ದೀನಿ. ಬಹಳ ಜನ ಖುಷಿ ಪಟ್ಟರು, ಬಹಳ ಜನ ಟೀಕೆ ಮಾಡಿದ್ರು. ರಾಜಕಾರಣ ಡಿ ಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿಲ್ಲ, ಇವತ್ತು ಮಲಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮಲಗಿದ್ದು ನಾನು. 11 ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ, ಮಾಧ್ಯಮದವ್ರು ಮಾಡ್ತಾ ಇದ್ರಿ, ವಿರೋಧ ಪಾರ್ಟಿಯವ್ರು ಮಾಡ್ತಾ ಇದ್ರು, ನನಗೆ ಮೆಸೇಜ್ಗಳು ಬರ್ತಾ ಇತ್ತು. ಮುಚ್ಚುವಂತ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದವನು. ಈಗ ತಿಹಾರ್ ಜೈಲ್ಗೆ ಹೋದೆ, ತಿಹಾರ್ ಜೈಲಿಂದ ಬಿಡುಗಡೆ ಆದೆ. ತಿಹಾರ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ತಿಹಾರ್ ಜೈಲ್ ಕಳಿಸಿದ್ರಲ್ಲ, ಆ ಇಡಿ ಕೇಸು ಏನಾಯ್ತು ಅಂತ ಯಾರಾದ್ರೂ ಮಾತಾಡಿದ್ದಾರ? ತಿಹಾರ್ ಜೈಲ್ ಕಳಿಸಂತ ಇಡಿ ಕೇಸು, ನನ್ನ ಅರೆಸ್ಟ್ ಮಾಡಿದಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ್ದು ತಪ್ಪು ಅಂತೇಳಿ ಕೇಸನ್ನ ಡಿಸ್ಮಿಸ್ ಮಾಡಿದ್ರು. ಆ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು. ಒಂದು ಕುರ್ಚಿನೂ ಇಲ್ಲದೆ ನನಗೆ ಜೈಲಲ್ಲಿ ಹತ್ತಡಿ ಬಾತ್ರೂಮ್ ಒಳಗಡೆನೆ ಇತ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು, ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸೋನು ಮಾತ್ರ ಗೊತ್ತದು. ನಾನು ಈಗ ವಿಚಾರ ಮಾತಾಡೋದಿಲ್ಲ. ಯಾವ್ದಾರ ಸಂದರ್ಭಕ್ಕೆ ದಾಖಲೆಗೆ ಹೋಗುವಂತ ಸಂದರ್ಭ ಬಂದಾಗ ಆ ಸಭೆಯಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ್ ಏನೋ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ, ನಿನ್ಗೆ ಯಾವಲ್ಲಿಂದ ಬಂದಿದ್ಯಾ ಅಂತೇಳಿ ನಾನು ಪರಮೇಶ್ವರ್, ನೀವೆಲ್ಲ ತೆಗೆದು ನೋಡಿ, ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ ನಾನು. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂಥ ವಿಚಾರನ ನಾನು ಹೇಳಿದೆ. ಅದನ್ನ ಕಟ್ ಮಾಡಿ, ಪೇಸ್ಟ್ ಮಾಡಿ, ಎಲ್ಲೆಲ್ಲಿಗೂ ಲಿಂಕ್ ಮಾಡಿ, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಎಲ್ಲ ಲ್ಯಾಂಗ್ವೇಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.